ವಿಷ್ಣುವರ್ಧನ್ ಮತ್ತು ಭಾರತಿಯವರನ್ನು ನಾವೆಲ್ಲ ನಮ್ಮ ಜನ್ರೇಷನ್ನವರು ಐಕಾನ್ ಆಗಿ ನೋಡ್ತೀವಿ, ಆದರೆ ನೀವು ಜೋಡಿಯಾಗಿ ನೋಡಿದಿರಿ. ಹೆಂಗೆ ಇಬ್ಬರು ಜೋಡಿ? ತುಂಬ ಚೆನ್ನಾಗಿತ್ತು. ತುಂಬ ಇನ್ಫ್ಯಾಕ್ಟ್ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಹಲವಾರು ಕಡೆ ನಾನು ಇದನ್ನು ಹೇಳಿದ್ದೀನಿ. ನನಗೆ ಭಾರತಿ ಮೇಲೆ ತುಂಬ ಒಂಥರ ಅನುಕಂಪ ಮತ್ತು ಪ್ರೀತಿ ಇತ್ತು. ಯಾಕಂದರೆ ಬೆಂಗಳೂರು ಮೈಲ್ ಅಂತನೋ ಏನೋ ಒಂದು ಫಸ್ಟ್ ಪಿಕ್ಚರ್ ಬಂತವ್ರದ್ದು, ಅಥವಾ ಲವ್ ಇನ್ ಬೆಂಗಳೂರು ಏನೋ ಗೊತ್ತಿಲ್ಲ, ಲವ್ ಇನ್ ಬೆಂಗಳೂರು ಇರಬೇಕು, ಕಲ್ಯಾಣ್ ಕುಮಾರ್ ಮಾಡಿದ್ದ ಫಸ್ಟ್ ಪಿಕ್ಚರ್ದು. ಅದು ಬಂದು ಮಿನರ್ವಾ ಟಾಕೀಸಲ್ಲಿ ಬಂದಿತ್ತು. ನಾನು ಸ್ಟಿಲ್ ರಿಮೆಂಬರ್ 68 ಯಾವುದೋ ಒಂದು 64 65 ಬಂದಿದ್ದು ಪಿಕ್ಚರ್ ಅದು. ನಾವೆಲ್ಲ ಕಾಲೇಜಲ್ಲಿದ್ವಿ. ನಮಗೆ ಆ ಕಾಲದಲ್ಲಿ ಈ ಕನ್ನಡದಲ್ಲಿ ಬಂದು ಭಾರತಿ ಅತಿ ಸುಂದರಿ, ಗೊಂಬೆ, ಹಿಂದಿನಲ್ಲಿ ಆಶಾ ಪರೇಖ್, ಇವರಿಬ್ಬರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಂಟ್ ಮಾಡ್ತಾನೆ ಇತ್ತು. ಅದು ನಮ್ಮ ಯೂತ್ ಐಕಾನ್ ಅಂತ ಇರ್ತೀವಲ್ಲ ನಾವೆಲ್ಲ, ಹಾಗೇನೆ ನಾನು ಅಂತಲ್ಲ, ಎಲ್ಲರೂ ಆ ಏಜ್ನಲ್ಲಿ ಬಂದ್ಬಿಡುತ್ತದ ನಮಗಿಂತ ಒಂದು ಇದು, ನಾವು ಏನಾದರೂ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು, ಸಹಜ ಅದು, ಇದು ನಮ್ಮ ಲೈಫ್ ಪಾರ್ಟ್ನರ್ ಇವರಾಗಬೇಕು ಅನ್ನೋದು ಎಲ್ಲ ಸಿನಿ ಪ್ರೇಮಿಗಳಿಗೂ ತಲೆಯಲ್ಲಿ ಬಂದ್ಬಿಡುತ್ತೆ. ಅದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ನೋಡಿದಾಗ ನಾವು ಇವ್ರ ಥರ ಆಗಬೇಕು. ಅದು ಈ ಬೇಸ್ ಲೆವೆಲಲ್ಲಿ ಯಾರ್ಯಾರು ಇರ್ತಾರೆ, ಅದು ಹೋಟ್ಲ್ ಮಾಣಿ ಇರ್ಬೋದು, ಈ ಡ್ರೈವರ್ಸು, ಕಂಡಕ್ಟರ್ಸು, ಅಥವಾ ಆಟೋ ರಿಕ್ಷಾ ಡ್ರೈವರ್ಸ್, ಯಾರಾದರೂ ವರ್ಕರ್ಸು, ಫ್ಯಾಕ್ಟ್ರಿ ವರ್ಕ್ಸ್, ಅವ್ರಿಗೆಲ್ಲ ಒಂದು ನಾನು ಹಿಂಗಾಗಬೇಕು, ನಾನು ಇನ್ಫ್ಯಾಕ್ಟ್ ಅವ್ರ ಥರ ಡ್ರೆಸ್ ಮಾಡ್ಕೋತಾ ಇದ್ವಿ. ತಲೆ ಬಾಚೋದಾಗಲಿ, ಹೇರ್ ಕಟ್ಟರ್ ಹಿಂಗೆ ಮಾಡಿಸಿದ ರಾಜೇಶ್ ಖನ್ನಾ ಹೋದಾಗೆಲ್ಲ ಈ ಥರ ಎಲ್ಲ ಮಾಡಿ ಇದೆಲ್ಲ. ಅದು ಒಂದು ಎಸ್ಪೆಷಲಿ ವಿತ್ ಹೀರೋಯಿನ್ಸ್ ಇದೊಂದಿತ್ತು, ಕ್ರಶ್ ಅಂತೀರಿ, ಕ್ರಶ್ಶೇ. ಇನ್ಫ್ಯಾಕ್ಟ್ ಆಕೆ ಥರನೇ ಇದ್ದ ಪ್ರಮೀಳಾ ಜೋಶಿ ನನಗಿಷ್ಟ ಆಯಿತು. ದೇ ಬೋತ್ ಆರ್ ಲೈಕ್ ಅಲೈಕ್, ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ವಿಷ್ಣುಗೆ ಭಾರತಿ, ಸುಂದರನಿಗೆ ಪ್ರಮೀಳಾ ಅಂದ್ಬಿಟ್ಟು. ಸೊ ಇಟ್ಸ್ ನೈಸ್. ಇವತ್ತು ಅಫ್ಕೋರ್ಸ್ ಮನೆಗೆ ಹೋಗ್ತೀವಿ, ಭಾರತಿಯಮ್ಮ, ಐ ಕಾಲ್ ಭಾರತಿಯಮ್ಮ ಅಂತ ಕರಿತೀನಿ. ಆ್ಯಂಡ್ ಐ ಮಿಸ್ ಸಮ್ಟೈಮ್ಸ್. ಪಾಪ ಅವರು ಜೊತೆ ಈಗ ಅವ್ರಿಗೆ ಇದ್ದಾರೆ, ಮನೇಲಿ ಚೆನ್ನಾಗಿದ್ದಾರೆ. ಆ ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಬಹಳ ಮಾತಾಡಿದ್ದಾರೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತಿಯವರ ನಡುವಿನ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಲ್ಲ, ಒಬ್ರಿಗೊಬ್ರು ಕೊಟ್ಕೊಳ್ಳೋ ಗೌರವ, ಅದರ ಬಗ್ಗೆ ಬಹಳ ಟಾಕ್ಸ್ ಇವೆ. ಯಾವತ್ತು ಒಂದು ಹೇಳ್ತೀನಿ, ನೆನ್ನೆ ಒಂದು ನಾನು ಅನುಪಮ್ ಖೇರ್ದು ಒಂದು ಇದು ಏನಂದರೆ ವಾಟ್ ಯು ಕಾಲ್ ರೀಲ್ ಥರ ಇರೋದು ನೋಡಿ. ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬಳನ್ನೇ ಹೆಚ್ಚು ಇಷ್ಟಪಡಬಾರ್ದು, ಅನೇಕರನ್ನ ಇಷ್ಟಪಡಬೇಕು. ಒಂಥರ ಶಾಕಿಂಗ್ ಆಗಿತ್ತು. ಏನೇ ಈ ಥರ ಇದೆ ಇದು, ಒಬ್ಬ ವ್ಯಕ್ತಿ, ಒಬ್ಬ ಗೌರವಾನ್ವಿತ ವ್ಯಕ್ತಿ, ಅನೇಕ ಹೆಣ್ಮಕ್ಳು ಅಂದರೆ ಹೆಣ್ಣು ಅಂತಂದಾಗ ಬೇರೆ ಥರ ಏನಿತ್ತು ಅದು. ಸ್ವಲ್ಪ ಡೀಪಾಗಿ ಹೋದಾಗ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾನೆ ಅಂದರೆ, ಮೊದಲು ನಾವು ಒಂದು ಮದುವೆ ಆದ ಸಂದರ್ಭದಲ್ಲಿ ಆಕೆ ಯೌವನವನ್ನು ನೋಡ್ತೀವಿ. ಮದುವೆ ಆದಾಗ ಅವಳು ಯೌವನ, ಅದೊಂದು ಫೇಸ್ ಆಫ್ ಲೈಫ್. ಎರಡನೇದು ಆದಾಗ ಅವಳನ್ನ ಒಂಥರ ಮಕ್ಕಳ ತಾಯಿಯಾಗಿ ನೋಡ್ತೀವಿ. ಆ ನೋಡುವಿಕೆನೇ ಬೇರೆ. ಅದನ್ನೇ ಅವನು ಹೇಳ್ತಾನೆ, ಒಂದೇ ಥರ ನೋಡಬಾರ್ದು ಅಂತ, ಬೇರೆ ಬೇರೆ ಥರ ನೋಡಬೇಕು. ಅದೇ ಸ್ವಲ್ಪ ಹೊತ್ತು, ಸ್ವಲ್ಪ ಆದಮೇಲೆ ಹಲ್ಲು ಬೀಳ್ಬೋದು, ತಲೆ ನೆರಿಬೋದು. ಅಯ್ಯೋ ಇವಳು ನಾನು ನೋಡಿದ್ದ ಅವಳಲ್ಲ, ಇವಳು ಅಲ್ಲ ಅವಳೇ, ಬಟ್ ಬದಲಾವಣೆಯ ಪರ್ವ, ಅದನ್ನು ಇಷ್ಟಪಡಬೇಕು. ನೆಕ್ಸ್ಟು ಹಲ್ಲು ಬಿದ್ದೋಗುತ್ತೆ, ಕೂದಲು ಉದುರೋಗುತ್ತೆ, ಎಲ್ಲ ಆಗುತ್ತೆ, ಮೈ ಬಾಡುತ್ತೆ. ಆಕೆ ನೋಡಿದಾಗ ಅವಾಗ ಇವಳು ನನ್ನವಳೇ ಅಲ್ವಾ ಅಂತ ಹೇಳಿ ಹೆಚ್ಚು ಪ್ರೀತಿ ಮಾಡಬೇಕಂತೆ. ಸೊ ಈ 4 ಥರದ ಜೀವನದ ಹೆಣ್ಣುಮಕ್ಕಳ ರೂಪ ಇರುತ್ತಲ್ಲ, ಅದು ಒಬ್ಬ ಗಂಡು. ಅದೇ ಥರ ಒಂದು ಹೆಣ್ಣು ಒಬ್ಬ ಗಂಡು ನೋಡೋದು ಹಾಗೇನೆ. ಅದನ್ನು ಎಷ್ಟು ವಿವರಣೆಯಿಂದ ಇತ್ತು ಅಂತಂದರೆ ನನಗೆ ಬಹಳ ಖುಷಿ ಆಯಿತು. ಅದು ವಿಷ್ಣುವರ್ಧನ್ ಆ್ಯಂಡ್ ಭಾರತಿ ನಾನು ಭಾಳ ಇಷ್ಟಪಟ್ಟೆ. ನಮ್ಮ ಬದುಕಲ್ಲಿ ನಾವು ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಯಾವುದೇ ವಸ್ತು ಆಗಿರ್ಬೋದು, ಅದು ಯಾವುದೇ ಒಂದು ಜೀವಂತ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ನೋಡುವಿಕೆ ಆ ಥರ ಇರಬೇಕು. ಸುಂದರ್ರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಸೇಮ್ ಡಿಟ್ಟೋ, ಏನೂ ಬದಲಾವಣೆ ಇಲ್ಲ. ಈಗಲೂ ನನಗೆ ಅದೇ ಅನಿಸುತ್ತೆ, ಸೇಮ್. ಇಫ್ ಇಟ್ ಈಸ್ ಕೇಸ್ ವಿತ್ ವಿಷ್ಣು ಆ್ಯಂಡ್ ಭಾರತಿ, ಇಟ್ ಈಸ್ ದ ಸೇಮ್ ಕೇಸ್ ವಿತ್ ಸುಂದರ್ರಾಜ್ ಆ್ಯಂಡ್ ಪ್ರಮೀಳಾ ಜೋಶಾಯಿ.
ಈಗ ಈ ಗಂಡಂದಿರಿದಾರಲ್ಲ, ಹೆಂಡತೀರ್ನ ಅವ್ರ ಮುಂದೆ ಹೊಗಳಲ್ಲಂತೆ ಜಾಸ್ತಿ. ಇವತ್ತು ಪ್ರಮೀಳಾ ಜೋಶಿ ಅವರು ಇಲ್ಲ. ಪ್ರಮೀಳಾ ಜೋಶಿ ಅವರು ನಿಮ್ಮ ಜೀವನದಲ್ಲೇನು? ಎವ್ರಿಥಿಂಗ್. ಶೀ ಈಸ್ ಮೈ ಎವ್ರಿಥಿಂಗ್ ಅಂತಂದರೆ ಹೆಂಗೆ ಹೇಳ್ತೀನಿ ಅಂದರೆ, ಇವತ್ತು ನನ್ನ ಮಗಳಿಗೆ ತಾಯಿಯಾಗಿದ್ದಾಳೆ, ನನ್ನ ಮೊಮ್ಮಗನಿಗೆ ಅಜ್ಜಿಯಾಗಿದ್ದಾಳೆ, ನನ್ನ ಮನೆ ಯಜಮಾಂತಿಯವಳು, ಮತ್ತು ನನ್ನ ಪರ್ಸ್ನಲ್ ಡಾಕ್ಟರ್. ಪರ್ಸ್ನಲ್ ಡಾಕ್ಟರ್? ಸ್ಟ್ರಿಕ್ಟ್ ಡಾಕ್ಟ್ರಾ? ಸ್ಟ್ರಿಕ್ಟ್ ಅಲ್ಲ, ಆಕೆಗೆ ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾಳೆ. ಅದೆಲ್ಲ ಅದರ ಬಗ್ಗೆ ಶಿ ಕಾಲ್ಸ್ ಎ ಸ್ಪೇಡ್. ಆಮೇಲೆ ಎಲ್ಲದಕ್ಕೂ ನಾನು ನೋಡಿದಾಗ ಜವಾಬ್ದಾರಿ, ಆ ಜವಾಬ್ದಾರಿ ನೋಡಿದಾಗ ನಾನೇ ಸ್ವಲ್ಪ ಎಲ್ಲೋ ಒಂದು ಕಡೆ ಸರಿ ಇಲ್ವಾ ಅಂತ ಅನಿಸೋ ಮಟ್ಟಕ್ಕೆ ಶಿ ಬಿಹೇವ್ಸ್. ಆ್ಯಂಡ್ ವೆರಿ ಗುಡ್ ಹೌಸ್ ವೈಫ್, ವೆರಿ ಗುಡ್. ಆ್ಯಂಡ್ ಮನೆಯ ಒಂದೊಂದು ವಿಚಾರಗಳನ್ನ ತೂಕ ಹಾಕಿ ಲೆಕ್ಕ ಇಟ್ಟು ಕೆಲಸ ಮಾಡ್ತಾಳೆ. ಇದಕ್ಕೆ ಯಾವುದೇ ಜಾತಿ ಧರ್ಮ ಅದೆಲ್ಲ ಅಡ್ಡಿ ಬರೋದಿಲ್ಲ. ನಾನು ಅದು ಇಫ್ ಯು ಆರ್ ಅ ಪರ್ಸ್ನಲ್ ಕ್ಯಾರೆಕ್ಟರ್ ಕರೆಕ್ಟಾಗಿದೆಯಾ, ಆರ್ ಯು ಎ ಪರ್ಫೆಕ್ಟ್ ಮ್ಯಾನ್? ನಾನೇ ಎಷ್ಟೋ ಸಲ ಅನ್ಕೋತೀನಿ ಐ ಮೇ ಎ ಪರ್ಫೆಕ್ಟ್ ಹಸ್ಬೆಂಡ್. ಹಸ್ಬೆಂಡ್ ಆಗಿ ಎಷ್ಟು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ ನಿಮಗೆ? ನನಗೇನೊಂದು 80% ಕೊಡ್ಬೋದು. 8? ಹಾಗೆ 10ಕ್ಕೆ 8. 10ಕ್ಕೆ 8. ಜೋಶಾಯಿ ಅವರಿಗೆ 10ಕ್ಕೆ 10. ಯಾಕೆಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾನು ಅದಕ್ಕೆ ಹೇಳಿದೆ. ಹೌದಾ? 100%. ಎಲ್ಲ ಹೆಣ್ಮಕ್ಳು ಈ ವಿಷಯಕ್ಕೆ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ. ಯಾಕೆಂದರೆ ಒಂದು ನಾನು ಹೇಳೋದೇನೆಂದರೆ, ಆ ಒಂದು ಹೆಣ್ಣು ಅನ್ನೋ ಒಂದು ಇಲ್ಲದೇ ಇದ್ದರೆ ತಾಯಿ, ನಾವು ಇವತ್ತು ಒಂದು ವಿಚಾರ ಎಲ್ಲೇ ತೊಗೊಂಡ್ರು ಮದರ್ ಅರ್ತ್ ಅಂತ ಕರಿತೀವಿ, ಮದರ್ ಲ್ಯಾಂಡ್ ಅಂತ ಕರಿತೀವಿ, ಮದರ್ ಟಂಗ್ ಅಂತ ಕರಿತೀವಿ, ಮದರ್ ಬೋರ್ಡ್ ಅಂತ ಕರಿತೀವಿ ಇಲ್ವಾ? ಹಾಗೆಯೇ ಯಾತಕ್ಕೆ ಅದಕ್ಕೆಲ್ಲ ಫಾದರ್ ಬೋರ್ಡ್ ಅಂತ ಕರೆಯಲ್ಲ, ಫಾದರ್ ಲ್ಯಾಂಡ್ ಅಂತ ಯಾಕೆ ಕರೆಯಲ್ಲ ಅಲ್ವಾ? ಒಂದು ಶಕ್ತಿ ಅದು. ಅದಕ್ಕೆ ಕ್ಷಮೆಯ ದರಿತ್ರಿ ಅಂತ ಹೆಂಗೆ ಹೇಳ್ತಾರೆ, ಎಲ್ಲವನ್ನು ದಾಟಿ ಆಕೆ ಅತ್ಯಂತ ತನ್ನ ಎಲ್ಲವನ್ನು ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನನ್ನು ನಂಬಿದವ್ರು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ. ಇದನ್ನು ನಾನು ಇನ್ಕ್ಲೂಡಿಂಗ್ ನಾನು ಅನಿಮಲ್ಸಲ್ಲೂ ನೋಡಿದ್ದೀನಿ, ಬರ್ಡ್ಸಲ್ಲಿ ನೋಡಿದ್ದೀನಿ. ನಮ್ಮ ಇದೆಲ್ಲ ನೋಡಿದಾಗ, ರೀಲ್ಸಲ್ಲಿ ನೋಡಿದಾಗ, ಮಳೆ ಬಂದಾಗ ಆ ಚಿಕ್ಕ ಚಿಕ್ಕ ಮರಿಗಳನ್ನ ಪಕ್ಷಿಗಳು ಹೇಗೆ ಕವರ್ ಮಾಡುತ್ತೆ, ಅಥವಾ ಒಂದು ಸಿಂಹ ಮತ್ತು ಸಿಂಹಿಣಿ ಎರಡೂ ಇದ್ದಾಗ ಸಿಂಹ ಹೋಗಿ ದೊಡ್ಡ ಗಂಡು ಸಿಂಹ ಹೋಗಿ ಏನಾದ್ರು ಮಗುನ ಅಟ್ಯಾಕ್ ಮಾಡಿದಾಗ ಆ ಹೆಣ್ಣು ಹೋಗಿ ಹೆಂಗೆ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ತೊಗೊಳುತ್ತೆ. ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಹೆಂಗರಳು ಅಂತಾರಲ್ಲ, ಅದು ತಾಯಿಗಿರೋ ಶಕ್ತಿ. ಓಕೆ, ಸಿನಿಮಾ ಕಡೆಗೆ ಮತ್ತೆ ಬರೋಣ. ಕಾಶಿನಾಥ್ ಅವ್ರ ಬಗ್ಗೆ ನಿಮ್ಮನ್ನು ಕೇಳಬೇಕು ಅಂತ ಬಹಳ ಅನ್ನಿಸ್ತು ನನಗೆ. ಯಾಕಂದರೆ ಅವರ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ದೀರಾ. ಅದು ಹಾಸ್ಯಭರಿತ ಸಿನಿಮಾ ಹೌದು, ಬಟ್ ಒಂದು ಅದ್ಭುತ ಸಂದೇಶ ಕೊಟ್ಟ ಸಿನಿಮಾ. ಸೂಪರ್ಸ್. ನಾನು ಇವತ್ತು ಹೇಳ್ತೀನಿ, ಇನ್ಫ್ಯಾಕ್ಟ್ ಕಾಶಿನಾಥ್ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಕೊಟ್ಟರು ಕನ್ನಡ ಸಿನಿಮಾಗೆ. ಅಂದರೆ ಒಂದು ಕಥೆನ ನೋಡೋ ಆ್ಯಂಗಲನ್ನು ಬದಲಾಯಿಸಿದವರು. ಎಕ್ಸಾಕ್ಟ್ಲಿ ರೈಟ್. ಈಗ ಅವ್ರದ್ದು ಒಂದು ಫಸ್ಟ್ ಪಿಕ್ಚರ್ ಬಂತು, ಅದು ಅವರ ಮೊದಲನೇ ಸಿನಿಮಾದ. ಆ ಸಿನಿಮಾ ನೋಡಿದಾಗಲೇ ಅನ್ನಿಸ್ತು ಅದು ನೋಡುವಿಕೆ ಹೇಗಿದೆ ಅಂತ. ಈಗ ಕಾಶಿನಾಥ್ಗಿನ್ನ ಭಾಗ್ಯರಾಜ್ಗಿನ್ನ ಮುಂಚೆ ಬಂದವರು ಕಾಶಿನಾಥ್. ಕನ್ನಡ ಚಿತ್ರರಂಗದ ಅನೇಕ ಬದಲಾವಣೆಗಳನ್ನು ತಂದರು. ಅದು ಅವರು ಹೈಲಿ ಪ್ರಿಪೇರ್ಡ್. ಅವರ ಸಿನಿಮಾಗಳಲ್ಲಿ ಸಾಹಿತ್ಯ, ಸಂಗೀತ ಮತ್ತು ಸ್ಕ್ರಿಪ್ಟ್ ಅದ್ಭುತವಾಗಿರೋದು. ಆಮೇಲೆ ವೆಲ್ ಪ್ಲ್ಯಾನ್ಡ್, ಎಲ್ಲವನ್ನೂ ಇನ್ ಡೀಟೇಲಾಗಿ ರೆಡಿ ಮಾಡಿ, ನೀವು ಹೀಗೆ ಮಾತಾಡಬೇಕು, ನಿಮ್ಮ ಡೈಲಾಗ್ ಇಷ್ಟೇ, ಇದಕ್ಕೇನು ಸೇರ್ಸಂಗಿಲ್ಲ, ಏನು ಬಿಡೋಂಗಿಲ್ಲ, ಅದೆಲ್ಲ ವೆಲ್ ಪ್ರಿಪೇರ್ಡ್ ಮಾಡಿ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಕೊಟ್ಟಿದ್ದು. ಜೊತೆಗೆ ಅಫ್ಕೋರ್ಸ್ ಗಿರಿಜಾ ಲೋಕೇಶ್, ಅಮೇಝಿಂಗ್ ಥಿಯೇಟ್ರ್ ಪರ್ಸನ್. ನಾನು ಆಕೆ ನನ್ನ ಜೊತೆ ಮೊದಲು ಜೋಕುಮಾರ ಸ್ವಾಮಿ ಅಂತ ಒಂದು ಇದು ಮಾಡಿದ್ದು. ಅದಾದಮೇಲೆ ಅನೇಕ ನಾಟಕಗಳನ್ನ ಮಾಡ್ತೀವಿ. ನನಗೆ ಈ ಸಿನಿಮಾದಲ್ಲಿ ಆಕೆ ಜೊತೆ ಮಾಡಿದ್ದು ಇವತ್ತಿಗೂ ಲಕ್ಷಾಂತರ ಜನ ಕಾಮಿಡಿ ನೋಡಿ ಎಂಜಾಯ್ ಮಾಡಿದ್ದಾರೆ. ನನಗೆ ಆ ಹಾಡನ್ನು ನೋಡಿ, ತರಕಾರಿ ಹಾಡು ನೋಡಿ, ಇವಾಗ ನಾನು ಮುಂಚೆನೇ ಹೇಳಿದಾಗೆ ಭಾವನಾ, ಎಲ್ರಿಗೂ ತನ್ನ ಹೆಂಡತಿ ಹೀಗೆ ಇರಬೇಕು ಅಂತ ಒಂದು ಆಸೆ ಇರುತ್ತೆ. ಅಂಥದ್ದು ದಾಳಿಂಬೆ ಹಲ್ಲು, ಆಮೇಲೆ ಆರೆಂಜ್ ತೊಂಡೆ ತುಟಿ, ಈ ಥರ ವರ್ಣನೆಗಳೆಲ್ಲ ಇರುತ್ತಲ್ಲ, ಅದಾಗಲ್ಲ, ಬರಲ್ಲ, ಅದು ಪುಸ್ತಕದಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಕೊನೆಗೆ ಅತ್ತೆ ಮಗಳು ಮನೇಲೇ ಇರ್ತಾಳೆ, ಕೊನೆಗೆ ಅದೇ ಆಗುತ್ತೆ ಅಂತ.
ಬಟ್ ಅದು ತುಂಬ ಚೆನ್ನಾಗಿ ಆ ಸಿನಿಮಾನ ಮಾಡಿದ್ರು, ಅದು ಚೆನ್ನಾಗೂ ಹೋಯಿತು. ನಾನು ಇನ್ಫ್ಯಾಕ್ಟ್ ಅವರ ವರ್ಕಿಂಗ್ ಸ್ಟೈಲ್ ಭಾಳ ಇಷ್ಟ ಆಯಿತು. ಅವರು ಅನೇಕ ಸಿನಿಮಾಗಳು ಅನುಭವ ನಾನು ಹೇಳೋದು ಅನುಭವ ಬಂದಾಗಲೇ ಬಂಧನಾನು ಬಂತು. ಬಂಧನಾನು ಒಂದು ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್ ನನ್ನ ಸುಹಾಸಿನಿ ಮಾಡಿದ್ದೆ ಸೂಪರ್ ಡೂಪರ್ ಹಿಟ್ಟು. ಅದೇ ಟೈಮಿಗೆ ಈ ಸಿನಿಮಾನೂ ಬರುತ್ತೆ. ಅದು ಹೈ ಬಡ್ಜೆಟ್, ಇದು ಲೋ ಬಡ್ಜೆಟ್, ಬಟ್ ಎರಡೂ ಈಕ್ವಲ್ ಆಗಿ ಓಡಿ ಇದು ಹೆಚ್ಚು ಗಳಿಸ್ತು, ಅದು ಗಳಿಸ್ತು. ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡಾಗ ಈ ಪಿಕ್ಚರ್ದ ಏನಿದೆ ಇನ್ವೆಸ್ಟ್ಮೆಂಟು, ಇದು ರಿಯಲಿ ಮೇಡ್ ಎ ಗ್ರೇಟ್ ಕಮ್ಬ್ಯಾಕ್. ಅವತ್ತು ಆ ಅನುಭವದಿಂದ ಒಂದು ಹೊಸ ಅನುಭವನೇ ಆಗಿತ್ತು ಚಿತ್ರರಂಗಕ್ಕೆ. ಕಾಶಿನಾಥ್ ಟಿಲ್ ಇಸ್ ಎಂಡ್ವರೆಗೂ ನನಗೆ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಎಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೊಂಡ್ರು ಅವರು? ಎಷ್ಟು ಜನ, ಸುಮಾರು ಜನ. ಇವತ್ತಿಗೆ ನಂಗೆ ಉಪೇಂದ್ರ ನನಗೆ ಆಶ್ಚರ್ಯ ಅಂದರೆ ಆ ಸಿನಿಮಾ ಮಾಡುವಾಗ ಉಪೇಂದ್ರ ಅಸಿಸ್ಟೆಂಟ್ ಡೈರೆಕ್ಟರ್. ನನಗೆ ಅವ್ರು ಎಲ್ಲಿದ್ರು ಅಂತಲೇ ಗೊತ್ತಿರಲಿಲ್ಲ. ಈಗ ಅವರು ನಮ್ಮ ವರ್ಲ್ಡಲ್ಲೇ ನಂಬರ್ 5ನೇ ಇದರಲ್ಲಿದ್ದಾರೆ, ಶ್ರೇಣಿನಲ್ಲಿದ್ದಾರೆ. ಒನ್ ಆಫ್ ದ 5 ಬೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್. ನಮ್ಗೆ ಖುಷಿಯಾಗತ್ತೆ. ನಾನು ಹೇಳೋದಂದರೆ ನಮ್ಮ ಜೊತೆ ಕೆಲಸ ಮಾಡಿದವರು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ತುಂಬ ಚೆನ್ನಾಗಿ ಕನ್ನಡ ಚಿತ್ರರಂಗದಲ್ಲಿ ಇತಿಮಿತಿಗಳನ್ನ ಇಟ್ಕೊಂಡೆ ಇಷ್ಟು ಕೆಲಸ ಮಾಡಿದ್ದಲ್ಲ. ಹೌದು, ನಾವು ಹೇಳೋದು ಬಾಲಿವುಡ್ಡು ಹಾಲಿವುಡ್ಡು ಅವೆಲ್ಲ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನಿದೆ ಏನಿಲ್ಲ ಅದನ್ನಿಟ್ಕೊಂಡು ಇಂಥ ಉತ್ತಮವಾದ ಚಿತ್ರಗಳನ್ನ ಕೊಟ್ಟಂಥ ಶ್ರೇಷ್ಠರಲ್ಲಿ ಅವರೇ. ನನಗೆ ಅದೊಂದು ಇವತ್ತಿಗೂ ಆ ರೀಲ್ಸಲ್ಲಿ ನೋಡ್ತಾ ಇದ್ದಾಗ ನಗು ಬರ್ತಾನೆ ಇರುತ್ತೆ. ನಾನೇ ಈ ರೋಲ್ ಮಾಡಿದ್ದೇನೆ. ಈ ರೀತಿ ಪಾತ್ರಗಳನ್ನು ಮಾಡ್ತಾ ನೀವು ಖಳನಟರು ಆಗೋಗ್ತೀರಿ. ಹೌದು. ನನಗೆ ವಿಷ್ಣುನೇ ಒಂದ್ಸಲಿ ಕೇಳಿದ, ಜಯಸೀಮಾ ಶೂಟಿಂಗ್ ಮಾಡ್ತಾಯಿದ್ದೆ, ಅವನ ಹತ್ರ ಬಂದು, ಸುಂದರ ನಿನ್ನ ಕಣ್ಣಲ್ಲಿ ಖಳನಂಗೆ ಇಲ್ವೇ ಇಲ್ವಲ್ಲೋ, ಅದು ಬೇರೆ ಥರನೇ ಇದೆ ಅಂತ. ನಾವು ನಮ್ಮ ಕಣ್ಣು ಹಿಂಗೆ ಬಿಟ್ರೆ ಏನು ಬರಬೇಕಲ್ಲ ಒಳಗಡೆ ಅಂತ. ಆದರೆ ಆ್ಯಕ್ಟಿಂಗ್ ಮಾಡಿದ್ದೀನಿಲ್ಲ ಅಂತ. ಇಲ್ಲಾಂದರೆ ತಪ್ಪಿದ ತಳದಲ್ಲಿ ರಜನಿಕಾಂತ್ ಆಪೋಸಿಟ್ ಮಾಡಬೇಕಾದ್ರೆ ಕೆ ಬಾಲಚಂದ್ರಿಗೇನು ಗೊತ್ತಿರಲಿಲ್ವಾ? ಅದೇ ಥರ ಅನೇಕ ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ಖಳನಟನಾಗಿ ಕನ್ನಡದಲ್ಲಿ ಮಾಡಿದ್ದು ಸಿನಿಮಾಗಳು ಕಡಿಮೆನೇ. ನಾವು ಆ ಥರ ಸ್ಟ್ಯಾಂಡರ್ಡ್ ಖಳನಟ ಅನ್ನೋದೇನೂ ಇರಲಿಲ್ಲ. ಸೊ ಆ ಪಾತ್ರಕ್ಕೆ ಹೀರೋಗೆ ಇವರಾದರು, ಒಂದು ಖಳನಟನಿಗೆ ಏನಪ್ಪ ಬೇಕು, ಖಳನಾಯಕನಿಗೆ ಹಾಕಿ ಸುಂದರರಾಜನ್ ಹಾಕಿ, ಹಂಗೆ ಹಾಕಿರೋದತ್ತೆ ಹೊರತು ನಡೆಯುತ್ತೆ. ಯಾಕಂದರೆ ಅವತ್ತು ಇದ್ದ ಕಾಲಘಟ್ಟದಲ್ಲಿ ನಾನು ಮತ್ತು ಜೈ ಜಗದೀಶ್ ಇಬ್ಬರಲ್ಲೇ ಖಳನಟರಿಗೆ ಅವಕಾಶ ಇದ್ದಿದ್ದು. ಆಮೇಲೆ ಚರಣ್ ರಾಜ್ ಬಂದರು, ಆಮೇಲೆ ಬೇರೆಲ್ಲ ಬಂದು ಕಂಟಿನ್ಯೂ ಆಯಿತು. ಇಬ್ಬರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿನಿ ಜರ್ನಿ ಕಂಟಿನ್ಯೂ ಆಗಲ್ಲ ಅಂತ ಅನಿಸುತ್ತೆ. ಒಂದು ಶಂಕರ್ ನಾಗ್ ಅವರು, ಇನ್ನೊಂದು ಅನಂತ್ ನಾಗ್ ಅವರು. ಅಮೇಝಿಂಗ್ ಕ್ಯಾರೆಕ್ಟರ್. ಎಂತೆಂಥ ಸಿನಿಮಾಗಳು ಅವ್ರ ಜೊತೆ, ಅನಂತ್ ನಾಗ್ ಅವ್ರ ಜೊತೆ ಅಂತೂ. ಇನ್ಫ್ಯಾಕ್ಟ್ ಯಾವತ್ತೂ ನಾನು ಒಂದು ಇದು ಮಾಡೋದಂದರೆ ಅನಂತ್ ನಾಗ್ಗೆ ಸಾಟಿ ಅನಂತ್ ನಾಗೆ, ನೋ ಪ್ಯಾರಲಲ್ ಫಾರ್ ಹಿಮ್. ಶಂಕರ್ ನಾಗ್ ಶಾರ್ಟ್ ಲೀವ್, ಬಟ್ ತುಂಬ ಕನಸನ್ನು ಹೊತ್ತಂಥ ಒಂದು ಅದ್ಭುತವಾದ ನಿರ್ದೇಶಕ. ನಾನು ಆ್ಯಕ್ಟ್ರಾಗಿ ನೋಡೋದಕ್ಕಿಂತ ಅವ್ರನ್ನ ಡೈರೆಕ್ಟ್ರಾಗಿ ನೋಡ್ತೀನಿ. ಈಗ ನೀವು ಸಿನಿಮಾಗಳು ನೋಡ್ತಾ ಬನ್ನಿ, ಅವ್ರು ಮಾಡಿದಂಥ ಡೈರೆಕ್ಷನ್ ಸಿನಿಮಾಗಳು ಯಾವುದೇ ಇರಲಿ, ಅದು ಆಕ್ಸಿಡೆಂಟ್ ಇರ್ಬೋದು, ಆಮೇಲೆ ಒಂದು ಮುತ್ತಿನ ಕತೆ ನಾನು ಮಾಡಿದ್ದು. ಇನ್ಫ್ಯಾಕ್ಟ್ ಆ ಒಂದು ಮುತ್ತಿನ ಕಥೆನಲ್ಲಿ ಆ ರಾಜ್ಕುಮಾರ್ ಸ್ನೇಹಿತನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನೀನೇ ಮಾಡಬೇಕು ಅಂತ ಹೇಳಿದ್ದು. ಸರ್, ಆಗಿನ ಕಾಲಘಟ್ಟದಲ್ಲಿ ಒಂದು ಮುತ್ತಿನ ಕಥೆಯಂಥ ಸಿನಿಮಾನ ತರಬಹುದು, ಆಮೇಲೆ ಆ ಥರ ಎಕ್ಸಿಕ್ಯೂಷನ್ನು ಅಮೇಝಿಂಗ್ ಅನಿಸುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಅವನಲ್ಲಿ ಆ ಮೈಂಡ್ ಇತ್ತು. ಇನ್ಫ್ಯಾಕ್ಟು ಅದರಲ್ಲಿ ಅಂಡರ್ ವಾಟರ್ ಸಮುದ್ರದಲ್ಲಿ ಶೂಟ್ ಮಾಡೋದಲ್ಲ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ, ನಾನು ಭಾಳ ಇಷ್ಟಪಟ್ಟು ಹೇಳ್ತೀನಿ. ಯಾಕೆಂದರೆ ಮಾಡಿ ತೋರಿಸೋನು. ಒಂದು ನಾವೇನು ಮಾಡಿದ್ವಿ, ಮಲ್ಪೆ ಬೀಚ್, ಮಲ್ಪೆನೋ ಅಥವಾ ಆ ಕಡೆ ಯಾವುದೋ ಒಂದು ಸಮುದ್ರದಿಂದ ಸುಮಾರು 1 ಕಿಲೋಮೀಟ್ರ್ ಸಮುದ್ರಕ್ಕೆ ಕೊಟ್ಟೋಗಿದ್ವಿ. ಸಮುದ್ರದೊಳಗೆ ಇಲ್ಲ, ಅಂದರೆ ಮೇಲ್ಗಡೆ ಬೋಟಲ್ಲಿ ಹೋಗ್ತಾನೆ ಇದೆ. ಅದು ಒಂಥರ ಮೋಟ್ರ್ ಬೋಟು, ಮೋಟ್ರ್ ಅಂತ ಹೊಟ್ಟೋಗುತ್ತೆ. ಅಲ್ಲಿ ಹೋದ ಮೇಲೆ ಅವನು ಇನ್ನೊಂದು ಬೋಟಲ್ಲಿ ಅವನಿದ್ದಾನೆ, ನಾನು ರಾಜ್ಕುಮಾರ್ ಒಂದು ಬೋಟಲ್ಲಿದ್ದೀನಿ. ಅಲ್ಲಿ ಮಾತಾಡೋದು ನಮ್ಗೆ ಕೇಳಿಸ್ತಾ ಇಲ್ಲ. ಅವರ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ, ಹಿಂಗೆ ಅಂತ. ಅದು ನಮ್ಗೆ ಕೇಳಿಸ್ತಾ ಇಲ್ಲ. ನೋಡ್ತೀನಿ ಡೈ ಅಂತ ಇದು ಧುಮುಕ್ಬಿಟ್ಟು ಸಮುದ್ರದೊಳಗೆ ಈಜ್ಕೊಂಡು ನಮ್ಮ ಬೋಟ್ ಹತ್ರ ಬಂದು ಹೇಳಿಬಿಟ್ಟು ಅಲ್ಲಿ ಹೋಗ್ತಾನೆ.
ಸಮುದ್ರದಲ್ಲಿ ಈಜೋಡಿ 1 ಕಿಲೋಮೀಟರ್ ಮುಂದಕ್ಕೆ ಹೋಗಿ 1 ಕಿಲೋಮೀಟ್ರ್ ನಾನು ಹೇಳ್ತಾರೆ 1 ಕಿಲೋಮೀಟ್ರ್ ಈಜೋಡಿಲಿಲ್ಲ. ಅಲ್ಲ ಗೊತ್ತಾಯ್ತು ಸರ್, ಬಟ್ 1 ಕಿಲೋಮೀಟರ್ ದೂರದಲ್ಲಿ 2 ಬೋಟ್ಗಳಿದ್ವು. 2 ಬೋಟ್ಗಳು. ಇಮ್ಯಾಜಿನ್ ವಾಟ್ ಈಸ್ ದ ಡೆಪ್ತ್ ಆಫ್ ದಿ ಸೀ. ಡೆಪ್ತ್ ಆಮೇಲೆ ಆ ಪ್ರೆಷರ್, ಅಲೆಗಳ ಪ್ರೆಷರ್ ಏನಿರುತ್ತೆ ಸರ್? ನನಗೆ ಆಶ್ಚರ್ಯ ಗೊತ್ತಾ. ಬಂದು ಹಿಂಗೆ ಹಿಂಗೆ ಹಿಂಗೆಲ್ಲ ಹೇಳಿಬಿಟ್ಟು ನಮ್ಮಿಬ್ಬರಿಗೆ ತಕ್ಷಣ ತಿರ್ಗಿ ಅಲ್ಲೋಗಿ ಆ ಬೋಟ್ಗೆ ಹೋಗಿದ್ದು. ಅಂದರೆ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ ಒಂಥರ ಚಾಲೆಂಜ್, ಎಲ್ಲದರಲ್ಲೂ ಒಂದು ಚಾಲೆಂಜ್ ತೊಗೊಂಡ. ಆಮೇಲೆ ಎಷ್ಟೋ ಜನ ಅವ್ರ ಫ್ರೆಂಡ್ಸ್ಗಳು, ನಾನು ಅನೇಕ ಇಂಟರ್ವ್ಯೂಗಳೆಲ್ಲ ಹೇಳಿದ್ದೀನಿ, ಬೆಂಗಳೂರಿಗೆ ಮೆಟ್ರೋ ತರಬೇಕು, ನಂದಿಗಿಲ್ಸ್ಗೆ ರೋಪ್ ವೇ ತರಬೇಕು ಅಂತ. ಎಲ್ಲದಕ್ಕಿಂತ ನನಗೆ ಅದು ಅತ್ಯಂತ ಕಾಳಜಿ ಇದ್ದಿದ್ದೇನೆಂದರೆ ಕನ್ನಡ ಇಂಡಸ್ಟ್ರಿನ ಇಲ್ಲಿ ಬೆಂಗಳೂರು ತರಬೇಕು ಅಂತ. ಬಟ್ ಅದಾಯ್ತಲ್ಲ ಸರ್. ಅದನ್ನು ಯಾರು ಹೇಳಬೇಕು, ಅದನ್ನೇ ಹೇಳಬೇಕು. ನಾನು ಏನು ಪ್ರತಿಯೊಂದಕ್ಕೂ ಚೆನ್ನೈ ಮೇಲೆ ಡಿಪೆಂಡೆಂಟ್ ಇದ್ದಾಗ ಆ ಕಾಲಘಟ್ಟದಲ್ಲಿ ಯಾರೂ ಕೂಡ ಈ ಯೋಚನೆ ಮಾಡಲಿಲ್ಲ. ಅದಕ್ಕೆ ಸ್ಟುಡಿಯೋ ಯಾವುದಂದ್ರೆ ಎಲ್ಲರೂ ಬೇರೆ ಥರ ಸ್ಟುಡಿಯೋ ಕಟ್ಟಿದ್ರು. ನಾನು ಹೇಳೋದು ಶೂಟಿಂಗ್ ಸ್ಟುಡಿಯೋ. ಬಟ್ ಹೀ ಮೇಡ್ ಎ ಡಬ್ಬಿಂಗ್ ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ಕಿಗೆ ನಾವು ಯಾವಾಗಲೂ ಅಲ್ಲಿ ಡಿಪೆಂಡ್ ಆಗ್ತಾ ಇದ್ವಿ. ಎಂತ ಅಂದರೆ ಪ್ರತಿಯೊಂದಕ್ಕೂ ನಾವು ಅಲ್ಲಿ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಯೋಚನೆ ಮಾಡಿ, ಇಲ್ಲ ಅದರಲ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡಿ ಒಂದು ತಂಡನ ಕಟ್ಕೊಂಡು ದುಡ್ಡನ್ನ ಅರೇಂಜ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಕೊಡ್ತಾ ಹೋದ. ಸಂಕೇತ್ ಕಾಶಿಗೆ ಒಂದು ಕೆಲಸ, ಆಮೇಲೆ ಜಗದೀಶ್ ಮಲ್ನಾಡ್ ಅಂತ ಇದ್ದಾರೆ, ಅವನಿಗೊಂದು ಕೆಲಸ, ರಮೇಶ್ ಭಟ್ಗೊಂದು ಕೆಲಸ. ಆಮೇಲೆ ನಾನು ಸ್ವಲ್ಪ ಅವ್ರ ಪೀರಿಯಡಲ್ಲಿ ಬಂದ ತಕ್ಷಣ ನಾನು ತಮಿಳಲ್ಲಿ ಹೆಚ್ಚು ಕಾಣಿಸ್ಕೊಂಡೆ. ಬಿಕಾಸ್ ಹಿ ಕೇಮ್ ಇನ್ 1978.